ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೋಸ್ಟ್ ಅವೈಟಿಂಗ್ ಡೇ ಇವತ್ತಂತೂ ಮ್ಯಾಚ್ ಇರೋದು, ಕ್ರೂಷಲ್ ಮ್ಯಾಚ್. IPL ನ ಫೈನಲ್ RCB ವರ್ಸಸ್ PBKS. ನಾವು ಮೋಸ್ಟ್ ಅವೈಟಿಂಗ್ ಆಗಿ ವೆಯ್ಟ್ ಮಾಡ್ತಿದ್ದಂತ ದಿನ ಬಂದೇ ಬಿಡ್ತು. ಎಲ್ಲರೂ ಫ್ಯಾನ್ಸ್ಗಳು ದಿಲ್ ಖುಷ್ ಆಗ್ಬಿಟ್ಟಿರ್ತಾರೆ. ಅದರಲ್ಲೂ ಅಲ್ಲದೆ ನಮ್ಮ RCB ಗೆದ್ರಂತೂ ಅದು ಕ್ರೇಜೇ ಬೇರೆ. ನೋಡೋಣ ಏನಾಗುತ್ತೆ ಅಂತ. ನೈಟ್ ಮ್ಯಾಚ್ಗಂತೂ ವೆರಿ ಎಕ್ಸೈಟ್ ಆಗಿದ್ದೀನಿ. ಅದರಲ್ಲೂ ಅಲ್ಲದೆ ಮ್ಯಾಚ್ ಗೆಲ್ಲಿ ಅಂತ ಏನು ಗುರು ಎಲ್ಲ ಕಡೆ ಪೂಜೆ ಗೀಜೆ ಮಾಡ್ತಾ ಇದ್ದಾರೆ. ಆದ್ರೆ ಫ್ಯಾನ್ಸ್ಗಳು ಈ ತರ ಹೋಗಿ ದೇವ್ರನ್ನ ಬೇಡಿದ್ರು. ಇನ್ನ ಕಪ್ಪು ನಮಗ್ ಬಂದಿಲ್ಲ ಅಂದ್ರೆ ಅದಕ್ಕೊಂದು ಟೈಮ್ ಅಂತ ಇರುತ್ತೆ, ಪಕ್ಕ ಬಂದೇ ಬರುತ್ತೆ. 18 ವರ್ಷಗಳು ಆಗಿದೆ, ಆದ್ರೆ ಈ ವರ್ಷನೂ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ನಮಗೆ ವಿನ್ ಆಗ್ಲೇಬೇಕು, ಕಪ್ ಬರಲೇಬೇಕು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಕ್ರೌಡ್ ನ ನೋಡ್ಲೇಬೇಕು. ಅದರಲ್ಲೂ ಅಲ್ಲದೆ ಟೀಮ್ ನ ಬೆಂಗಳೂರು ಕರ್ಕ ಬಂದು ಒಂದು ಪೆರೇಡ್ ನ ಮಾಡಿಸಿದ್ರೆ ಅದ್ರ ಲೆವೆಲೇ ಬೇರೆ. ನೋಡೋಣ, ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಅದನ್ನ ಗೆದ್ದಾಗ ಮಾತಾಡೋದು ಚಂದ. ಅದಕ್ಕೋಸ್ಕರ ನೈಟ್ ವೆಯ್ಟ್ ಮಾಡೋಣ. ರಿಸಲ್ಟ್ಗೆ ಏನು ಅಷ್ಟೊಂದು ಟೈಮ್ ಇಲ್ಲ, ವೇಟಿಂಗ್. ಇನ್ನು ನೈಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ವೆದರ್ ರಿಪೋರ್ಟ್ ನೋಡ್ತಾ ಬಂದ್ರೆ ಲೈಟ್ಲಿ ಕ್ಲೌಡ್ನೆಸ್ ಇರುತ್ತೆ. ಪ್ರಿಸಿಪಿಟೇಷನ್ ಒಂದು 60% ತೋರಿಸ್ತಾ ಇದೆ. ಆದ್ರೆ ಇದನ್ನ ಯಾವುದೇ ರೀತಿ ಜಡ್ಜ್ಮೆಂಟ್ ಮಾಡಕ್ಕಾಗಲ್ಲ. ವೆದರ್ನ ಯಾವಾಗ ಹೇಗಾಗುತ್ತೋ ಅನ್ನೋದು ಗೊತ್ತಿಲ್ಲ. ಫೈನಲ್ ಇದ್ದಿದ್ದು ಕೋಲ್ಕತ್ತಾದಲ್ಲಿ, ಆದ್ರೆ ಇವಾಗ ನೋಡಿದ್ರೆ ಕೋಲ್ಕತ್ತಾದಲ್ಲಿ ವೆದರ್ ರಿಪೋರ್ಟ್ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಮಳೆ ಬರುವಂತ ಚಾನ್ಸೇ ಇಲ್ಲ. ಆದ್ರೆ ಇಲ್ಲಿ ಅಹಮದಾಬಾದ್ ತಗೊಬಂದು ಇಟ್ಬಿಟ್ಟು ಮ್ಯಾಚ್ ನ ಫೈನಲ್ ನ ಇಲ್ಲಿ ಮಳೆ ಬರುವಂತ ಎಲ್ಲಾ ಸಿಚುವೇಶನ್ಗಳು ಕಾಣಿಸ್ತಾ ಇದೆ. ಅದಲ್ಲದೆ ಕ್ವಾಲಿಫೈರ್ 2 ಅಲ್ಲೂ ಸಹ 2 ಅವರ್ ಡಿಲೇ ಆಗಿ ಮ್ಯಾಚ್ ಸ್ಟಾರ್ಟ್ ಆಗಿದ್ದು. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಪ್ರಿಸಿಪಿಟೇಷನ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ವೆದರ್ ಯಾವುದೇ ರೀತಿ ನಮ್ಮ RCB ಮ್ಯಾಚ್ಗೆ ಇಂಪ್ಯಾಕ್ಟ್ ಮಾಡದೇ ಇರಲಿ. ಮ್ಯಾಚ್ ಸುಸೂತ್ರವಾಗಿ ಮುಗಿದ್ರೆ ಫ್ಯಾನ್ಸ್ಗಳಂತೂ ಹ್ಯಾಪಿಯಾಗಿ ಮಲ್ಕೋತಾರೆ. ಎಷ್ಟು RCB ಗೆದ್ರಂತೂ ಬೆಳಗಾನ ಹೆಸರು ಇದ್ಬಿಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಈ ಮ್ಯಾಚ್ ನಡೀತಾ ಇರೋದು ಅಹಮದಾಬಾದ್ ಅಲ್ಲಿ, ವರ್ಲ್ಡ್ ಲಾರ್ಜೆಸ್ಟ್ ಸ್ಟೇಡಿಯಂ, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಈ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 43 IPL ಮ್ಯಾಚಸ್ಗಳು ನಡೆದಿರೋದು. ಅದರಲ್ಲಿ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 21 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 22 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಇದನ್ನ ನೋಡ್ತಾ ಬಂದ್ರೆ ಈ ಪಿಚ್ ಅಲ್ಲಿ ಯಾವುದೇ ರೀತಿ ಫಸ್ಟ್ ಇನ್ನಿಂಗ್ಸ್ ಆಡಿದ್ರು ಡಿಫ್ರೆನ್ಸ್ ಇಲ್ಲ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರು ಡಿಫ್ರೆನ್ಸ್ ಇಲ್ಲ. ಬಟ್ ಈ ಪಿಚ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಆಡಿದ್ರೆ ಇನ್ನ ಬೆಟರ್ ಆಗಿರುತ್ತೆ. ನೀವು ಏನು ಕ್ವಾಲಿಫೈಯರ್ 2 ಅಲ್ಲಿ ನೋಡಿದ್ರು ಸೆಕೆಂಡ್ ಇನ್ನಿಂಗ್ಸ್ಗೆ ಇನ್ನ ಬೆಟರ್ ಆಗಿತ್ತು. ಏನಾದ್ರೂ ಮುಂಬೈ ಇಂಡಿಯನ್ಸ್ ಅವರು ಇನ್ನ 20 ರನ್ಸ್ ಹಾಕಿದ್ರೆ ಪಕ್ಕ PBKS ಅವರು ಟಾರ್ಗೆಟ್ ಅಂತೂ ಚೇಸ್ ಡೌನ್ ಮಾಡ್ತಾ ಇರ್ಲಿಲ್ಲ, ನಮಗೆ ಡಿಫೆಂಡಿಂಗ್ ಆಗ್ತಾ ಇತ್ತು. ಆದ್ರೆ ಇವಾಗ ಈ ಪಿಚ್ ಅಲ್ಲಿ ಡಿಫೆಂಡಿಂಗ್ ನ ಮಾಡಬೇಕು ಅಂದ್ರೆ 220 ಇಲ್ಲ 230 ಆ ತರ ಸ್ಕೋರ್ನ ಡಿಫೆಂಡಿಂಗ್ ಸ್ಕೋರ್ನ ಇಡಬೇಕು. ಅದಕ್ಕೂ 200 ಕಮ್ಮಿ ಬತ್ತು ಅಂದ್ರೆ ನಮಗೆ ಚೇಸ್ ಡೌನ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ಚೇಸ್ ಆಗಿರೋ ಹೈಯೆಸ್ಟ್ ರನ್ ಅಂದ್ರೆ ಏನು ಸೆಕೆಂಡ್ ಕ್ವಾಲಿಫೈಯರ್ ನೋಡ್ದು ಅದೇ ಹೈಯೆಸ್ಟ್ ರನ್ ಚೇಸ್ ಡೌನ್ ಆಗಿರೋದು. ಹಾಗೆ PBKS ವರ್ಸಸ್ RCB ಇಲ್ಲಿವರೆಗೂ ಫೇಸ್ ಟು ಫೇಸ್ ಮ್ಯಾಚ್ಗಳು ಆಡಿರೋದು 33 ಮ್ಯಾಚಸ್ಗಳು. ಅದರಲ್ಲಿ RCB 18 ಮ್ಯಾಚ್ಗಳನ್ನ ವಿನ್ ಆಗಿದ್ರೆ, ಹಾಗೆ PBKS ಅವರು ಸಹ ಸೇಮ್ 18 ಮ್ಯಾಚ್ಗಳನ್ನ ವಿನ್ ಆಗಿರೋದು. ಸ್ಟ್ಯಾಟ್ಸ್ ಅಂತೂ ಸಿಮಿಲರ್ ಇದೆ, ಯಾವುದೇ ರೀತಿ ಚೇಂಜಸ್ ಅಂತೂ ಇಲ್ಲ. ಅದರಲ್ಲೂ ಅಲ್ಲದೆ ಈ ಸೀಸನ್ 2 ಟೀಮ್ಗಳು ಗೆದ್ರೆ ಮೊದಲನೇ ಸಲ IPL ಟೈಟಲ್ ನ ವಿನ್ ಆಗೋದು. ಅದಕ್ಕೋಸ್ಕರ ಮೋಸ್ಟ್ ಅವೈಟಿಂಗ್ ಆಗಿ ಇರೋದು ಇವತ್ತಿನ ಮ್ಯಾಚ್. ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಈ ಮ್ಯಾಚ್ ಗೆ ರಿಸಲ್ಟ್ ಇದ್ದೇ ಇರುತ್ತೆ. ಯಾವುದೇ ರೀತಿ ಇವತ್ತಿನ ಮ್ಯಾಚ್ ಮಳೆ ಬಂದು ಪೂರ್ತಿ ನಿಂತೋದ್ರೆ 12:30 ಗಂಟೆ ವೆಯ್ಟ್ ಮಾಡ್ತಾರೆ. 12:30 ಒಳಗೆ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇಗೆ ರಿಸಲ್ಟ್ ಡೇಗೆ ಇಡ್ತಾರೆ. ಅವತ್ತು ಮ್ಯಾಚ್ ಸಂಪೂರ್ಣವಾಗಿ ನಡೆಯುತ್ತೆ. ಏನಾದ್ರೂ ಅವತ್ತಿನ ಮ್ಯಾಚು ಸಹ ಪೂರ್ತಿ ನಡೀಲಿಲ್ಲ ಅಂದ್ರೆ ಅವಾಗ ಪಾಯಿಂಟ್ ಟೇಬಲ್ ಅಲ್ಲಿ ಏನು ಇದೆಯೋ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು PBKS, ಅವರಿಗೆ IPL ಟೈಟಲ್ ನ ವಿನ್ನಿಂಗ್ ನ ಅನೌನ್ಸ್ ಮಾಡ್ತಾರೆ. ಆದ್ರೆ ಆ ರೀತಿ ಆಗೋದು ಬೇಡ. ರಿಸಲ್ಟ್ ಬಂದ್ರೆ ಒಂದು ತಕ್ಕ ಮಟ್ಟಿಗೆ ನ್ಯಾಯ ಇರುತ್ತೆ. ಅದಕ್ಕೋಸ್ಕರ ಮ್ಯಾಚ್ ಸಂಪೂರ್ಣವಾಗಿ ಮುಗಿಲಿ, ನೀಟಾಗಿ ಸುಸೂತ್ರವಾಗಿ ಮುಗಿದ್ರೆ ಒಂದು ರಿಸಲ್ಟ್ ವೆಯ್ಟ್ ಮಾಡ್ತಾ ಇದೀವಿ.
ಹಾಗೆ ಈ ನರೇಂದ್ರ ಮೋದಿ ಸ್ಟೇಡಿಯಂನ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ನೀವು ಲಾಸ್ಟ್ ಮ್ಯಾಚ್ ನೋಡಿರ್ಬೋದು ಪಿಚ್ ಯಾವ ರೀತಿ ಕಂಡೀಷನ್ ಅಲ್ಲಿ ವರ್ಕ್ ಆಗ್ತಿತ್ತು ಅಂತ. ಸೀಮರ್ಸ್ ಗಳಿಗೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಇತ್ತು. ಅದರಲ್ಲೂ ಅಲ್ಲದೆ ಸ್ಲೋ ರನ್ ಬಾಲ್ ಯಾವಾಗ ಮಾಡ್ತಿದ್ರು ಬಾಲರ್ಸ್ ಗಳು ಫುಲ್ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇದ್ರು. ಅದರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಸೀಮರ್ಸ್ ಗಳು ಸ್ಲೋ ರನ್ ಮಾಡಿದ್ರೆ ಒಂದು 3 ಮೀಟರ್ 2 ಮೀಟರ್ ಇಂದ ಜಾಸ್ತಿ ಲೆಂತ್ ಅಲ್ಲಿ ಬಾಲಿಂಗ್ ಮಾಡಿದ್ರೆ ಪಕ್ಕ ಎಫೆಕ್ಟಿವ್ ಆಗಿ ಇರುತ್ತೆ, ಅದಂತೂ ಹೇಳ್ಬೋದು. ಹಾಗೆ ಬ್ಯಾಟರ್ಸ್ ಗಳಿಗಂತೂ ಇನ್ನ ಹಬ್ಬ ಗುರು. ಈ ಪಿಚ್ ಅಲ್ಲಿ ಆರಾಮಾಗಿ 200+ ರನ್ನ ಟಾರ್ಗೆಟ್ ನ ಫಿಕ್ಸ್ ಮಾಡೋ ಅಂತ ಈ ರೆಡ್ ಸಾಯಿಲ್ ಪಿಚ್ ಅಲ್ಲಿ ಯಾವ ರೀತಿ ಬ್ಯಾಟರ್ಸ್ ಗಳು ಬ್ಯಾಟಿಂಗ್ ಆಡ್ತಾರೆ ನೋಡ್ಬೇಕು. ಬಾಲರ್ಸ್ ಗಳು ಏನಾದ್ರೂ ಈ ಪಿಚ್ ಅಲ್ಲಿ ಎಫೆಕ್ಟಿವ್ ಆಗಿ ಇಲ್ಲ ಅಂದ್ರೆ ಪಕ್ಕ ಎಕಾನಮಿ ಅಂತೂ ಕಿತ್ಕೊಂಡು ಹೋಗುತ್ತೆ. ಆ ತರ ಹೊಡೆಸ್ಕೊಳ್ಳೋದಂತೂ ಗ್ಯಾರಂಟಿ ಈ ಅಹಮದಾಬಾದ್ ಪಿಚ್ ಅಲ್ಲಿ. ಅದರಿಂದ ಹೇಳ್ತಾ ಇರೋದು ನೋಡೋಣ. ಇವತ್ತಿನ ಮ್ಯಾಚ್ ಹೈ ಸ್ಕೋರಿಂಗ್ ಆಗಿರುತ್ತೆ, ಪಕ್ಕ 220+ ಟಾರ್ಗೆಟ್ ಫಿಕ್ಸ್ ಆಗುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಪಿಚ್ ನ ಸೆಂಟ್ರಲ್ ಆಫ್ ದ ಪಿಚ್ ಸ್ಟೇಡಿಯಂ ನ ಸೆಂಟ್ರಲ್ ಪಿಚ್ ನ ಯೂಸ್ ಮಾಡ್ತಾರೆ. ಕ್ವಾಲಿಫೈಯರ್ 2 ಅಲ್ಲಿ ಒಂದ್ ಸ್ವಲ್ಪ ಪಕ್ಕದ ಯೂಸ್ ಮಾಡಿದ್ರು, ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಸ್ಟೇಡಿಯಂ ನ ಸೆಂಟ್ರಲ್ ಪಿಚ್ ನ ಯೂಸ್ ಮಾಡ್ತಾರೆ. ಫೈನಲ್ ಮ್ಯಾಚ್ ಗಳಿಗೆ ಆಲ್ಮೋಸ್ಟ್ ಹೀಗೇನೆ ಯೂಸ್ ಮಾಡೋದು. ಅದರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪಿಚ್ ಕಂಡೀಷನ್ ವೇರಿಯೇಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಸ್ವಲ್ಪ ಅಡ್ವಾಂಟೇಜ್ ಇರೋದು ಅಂದ್ರೆ PBKS ಅವ್ರು. ಏನಕ್ಕಂದ್ರೆ ಒಂದು ಮ್ಯಾಚ್ ನವರು ಇಲ್ಲಿ ಆಡಿದ್ದಾರೆ ಕ್ವಾಲಿಫೈಯರ್ 2, ಆದ್ರಿಂದ ಅವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುವಂತ ಕಂಡೀಷನ್. ಆದ್ರೆ ನಮ್ಮ RCB ಅವರು ಹೇಗೆ ಈ ಪಿಚ್ಗೆ ಬೇಗ ಹೊಂದಾಣಿಕೆ ಆಗಿ ಈ ಪಿಚ್ ನ ಅರ್ಥ ಮಾಡ್ಕೊಂಡು ಒಂದು ತಕ್ಕ ಮಟ್ಟಿಗೆ ಬ್ಯಾಟಿಂಗ್ ಆರ್ಡರ್ ಮತ್ತೆ ಬಾಲಿಂಗ್ ಆರ್ಡರ್ ನ ತಂದ್ರೆ ಈ ಪಿಚ್ ಅಲ್ಲಿ ಬೆಂಕಿಯಾಗಿ ಕಾಣಿಸ್ತಾರೆ. ನೋಡೋಣ. ಹಾಗೆ ಇಂಡಿವಿಜುವಲ್ ಆಗಿ ಶ್ರೇಯಸ್ ಅಯ್ಯರ್ ಮತ್ತೆ ವಿರಾಟ್ ಕೊಹ್ಲಿ ಅವರ ಸ್ಟ್ಯಾಟ್ಸ್ ನ ನೋಡ್ತಾ ಬಂದ್ರೆ ಅವೇ ಒನ್ ಅಲ್ಲಿ ಶ್ರೇಯಸ್ ಅವರ ಸ್ಟ್ಯಾಟ್ಸ್ ಡಿಫ್ರೆಂಟ್. ನಾನು ಲಾಸ್ಟ್ ವಿಡಿಯೋದಲ್ಲೂ ಸಹ ಹೇಳಿದೀನಿ, ಶ್ರೇಯಸ್ ಅಯ್ಯರ್ ಅವರು ಹೋಮ್ ಕಂಡೀಷನ್ ಗಿಂತ ಅವೇ ಒನ್ ಅಲ್ಲೇನೆ ಆ ತರ ಸ್ಟ್ಯಾಟ್ಸ್ ನ ಕಾಪಾಡಿರೋದು. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲೂ ಸಹ ಶ್ರೇಯಸ್ ಅಯ್ಯರ್ ಅವರು ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇದೆ. ಹಾಗೆ ವಿರಾಟ್ ಕೊಹ್ಲಿ ಅವ್ರದ್ದು ನೋಡ್ತಾ ಬಂದ್ರೆ ಸ್ಟ್ಯಾಟ್ಸು, ಅದರಲ್ಲೇ ಎಕ್ಸ್ಪೆಷಲಿ ಪ್ಲೇ ಆಫ್ ಅಂತ ನೋಡ್ತಾ ಬಂದ್ರೆ ಇಲ್ಲಿವರೆಗೂ ವಿರಾಟ್ ಕೊಹ್ಲಿ ಅವರು 16 ಮ್ಯಾಚ್ಗಳನ್ನ ಆಡಿರೋದು, ಅದರಲ್ಲಿ 353 ರನ್ನ ಹೊಡೆದಿರೋದು, ಅದರಲ್ಲಿ 2 50+ ರನ್ ಬಂದಿರೋದು. ಇನ್ಯಾವುದೇ ರೀತಿ ಅಷ್ಟೊಂದು ರನ್ ಹೇಳ್ಕೊಳ್ಳೋ ಮಟ್ಟಿಗೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ರಿಂದ ಇವತ್ತಿನ ಮ್ಯಾಚ್ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ವಿರಾಟ್ ಕೊಹ್ಲಿ ಅವ್ರ ಮೇಲೇನೆ. ವಿರಾಟ್ ಕೊಹ್ಲಿ ಅವ್ರ ಏನಾರ ಚೇಸ್ ಡೌನ್ ಮಾಡೋ ಟೈಮಲ್ಲಿ ಇವರು ನಿಂತಿ ಆಡಿದ್ರು ಅಂದ್ರೆ ಪಕ್ಕ RCB ಕಪ್ಪು ಗೆದ್ರು ಅಂತ. ಏನಾದ್ರೂ ವಿರಾಟ್ ಕೊಹ್ಲಿ ಅವರು ಬೇಗನೆ ವಿಕೆಟ್ ಕಳ್ಕೊಂಡು ಏನಾದ್ರೂ RCB ತುಂಬಾ ಪ್ರಾಬ್ಲಮ್ ಬತ್ತು ಅಂದ್ರೆ ಅವಾಗ ಇಂಪ್ಯಾಕ್ಟ್ ಆಗೇ ಆಗುತ್ತೆ ನಮ್ಮ RCBಗೆ. ಅದರಿಂದ ಇವತ್ತಿನ ಮ್ಯಾಚ್ ವಿರಾಟ್ ಕೊಹ್ಲಿ ಅವ್ರ ಮೇಲೆ ಡಿಪೆಂಡಿಂಗ್ ಆಗಿರೋದು. ಹಾಗೆ PBKS ಅವ್ರಿಗೆ ಶ್ರೇಯಸ್ ಅಯ್ಯರ್ ಮೇಲೆ ಡಿಪೆಂಡಿಂಗ್ ಆಗಿರೋದು. ಆದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಆಡಿರುವಂತ ಬ್ಯಾಟಿಂಗ್ ಅಂತೂ ಅಲ್ಟಿಗುರು. ಏನು 2016 ಅಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಿದ್ವು ಅದರ ಅರ್ಧ ಈ ಸೀಸನ್ ಅಲ್ಲಿ ನೋಡಿದೀವಿ ಅಂತ ಹೇಳ್ಬೋದು. ಅದಂತೂ ಪಕ್ಕ 2016 ಮತ್ತೆ ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಗೆ 2016 ವಿರಾಟ್ ಕೊಹ್ಲಿನೇ ಡಿಫ್ರೆಂಟ್ ಆಗಿ ಇದ್ದಿದ್ದು. ಆ ಟೈಮಲ್ಲಿ 5 ಶತಕಗಳು ಹೊಡೆದಿದ್ದು. ಆದ್ರೆ ಈ ಸೀಸನ್ ಅಲ್ಲಿ ಇನ್ನ ಬಂದಿಲ್ಲ. ಇನ್ನ ಎಫೆಕ್ಟಿವ್ ಆಗಿ ಈ ಮ್ಯಾಚ್ ಅಲ್ಲಿ ರನ್ಸ್ ಬಂದ್ರೆ ಅಂತೂ ಪಕ್ಕ ವಿರಾಟ್ ಕೊಹ್ಲಿ ಅವ್ರನ್ನಂತೂ ಇನ್ನ ಎಷ್ಟು ಕೊಂಡಾಡ್ತೀವೋ ಅದಂತೂ ಗೊತ್ತಿಲ್ಲ. ನೋಡೋಣ ಏನ್ ಆಗುತ್ತೆ ಅಂತ. ಹಾಗೆ ಪ್ಲೇಯಿಂಗ್ 11 ನ ನೋಡ್ತಾ ಬಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೀನಿ ಪ್ಲೇಯಿಂಗ್ 11 ಈ ತರ ಇದ್ರೆ ಬೆಟರ್ ಆಗಿರುತ್ತೆ ಅಂತ. ಸಿಮಿಲರ್ ಆಗಿ ಇರುತ್ತೆ. ನಮ್ಮ RCB ಒಂದು ಚೇಂಜಸ್ ಇರುತ್ತೆ. ಟೀಮ್ ಡೇವಿಡ್ ಅವರು ಪ್ಲೇಯಿಂಗ್ 11ಗೆ ಬರ್ತಾರೆ. ಹಾಗೆ ನಮ್ಮ RCB ಓಪನರ್ಸ್ ಗಳಿಂದ ಒಂದು ಬಿಗ್ ರನ್ ಪಾರ್ಟ್ನರ್ಶಿಪ್ ಬರಬೇಕು. ಹಾಗೆ ಮಿಡಲ್ ಆರ್ಡರ್ ಅಲ್ಲಿ ಡೆಪ್ತ್ ಅಲ್ಲಿ ಆರಾಮಾಗಿ ರನ್ಸ್ ಕಾಂಟ್ರಿಬ್ಯೂಷನ್ ಕೊಟ್ರೆ ಪಕ್ಕ ನಮ್ಮ RCB ಅವರು ಇವತ್ತಿನ ಮ್ಯಾಚ್ ನ ವಿನ್ ಆಗ್ಬೋದು. ಹಾಗೆ ಬಾಲಿಂಗ್ ಅಟ್ಯಾಕ್ ಸಹ ಅಲ್ಟಿಯಾಗಿರುತ್ತೆ ಜೋಸ್ ಹೆಸಲ್ವುಡ್ ಅವರ ಬಾಲಿಂಗ್ ಅಟ್ಯಾಕ್ ಇಂದ, ಹಾಗೆ ಯಶ್ ದಯಾಳ್ ಮತ್ತೆ ಭುವನೇಶ್ವರ್ ಕುಮಾರ್ ಇಂದ. ಹಾಗೆ PBKS ನ ಬ್ಯಾಟಿಂಗ್ ಆಡೋರು ಸಹ ಅದೇ ರೀತಿ ಇರೋದು. ಆದ್ರೆ ಇಲ್ಲಿ ಓಪನರ್ಸ್ ಗಳು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ. ನಮ್ಮ RCBಗೆ ಹೋಲಿಸ್ಕೊಂಡ್ರೆ ಇದ್ರದ್ದು ಒಂದ್ ಸ್ವಲ್ಪ ಕಮ್ಮಿ ಇದೆ. ಅದರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ RCB ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳು ತುಂಬಾ ಇದೆ. 2 ಟೀಮ್ಗಳ ಬ್ಯಾಟಿಂಗ್ ಆಡೋರಂತೂ ಡೆಪ್ತ್ ಅಂತೂ ಅಲ್ಟಿಯಾಗಿದೆ. ಅದರಿಂದ ಹೈ ಸ್ಕೋರಿಂಗ್ ನ ಚೇಸ್ ಮಾಡುವಂತ 2 ಟೀಮ್ಗಳು ಸಹ ಕೇಪಬಿಲಿಟಿ ಇದೆ. ಹಾಗೆ 2 ಟೀಮ್ಗಳಲ್ಲಿ ಒಂದು ಟೀಮು ಹೈ ಸ್ಕೋರಿಂಗ್ ಟಾರ್ಗೆಟ್ ನ ಫಿಕ್ಸ್ ಮಾಡಬಹುದು. ನೋಡೋಣ ಏನಾಗುತ್ತೆ ಅಂತ. ಹಾಗೆ ಬಾಲಿಂಗ್ ಅಟ್ಯಾಕ್ ಸಹ 2 ಟೀಮಲ್ಲೂ ಸಿಮಿಲರ್ ಆಗಿ ಅದ್ದೂರಿಯಾಗಿದೆ. ಅದರಿಂದ
ಇವತ್ತಿನ ಮ್ಯಾಚ್ ವೆರಿ ಕ್ರೂಷಲ್ ಆಗಿ ಹೋಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ಗೆ ಬಂದ್ರೆ ಇದನ್ನ ಹೇಳಕ್ಕೆ ಒಂಥರ ಫುಲ್ಲು ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನ RCB ಹೇಳೋಣ, PBKS ಹೇಳೋಣ. ಆದ್ರೆ ನನಗಂತೂ ಜಾಸ್ತಿ ಒಲವು ಅಂದ್ರೆ ನಮ್ಮ RCB. ಏನಕ್ಕಂದ್ರೆ RCBಗೆ ಸಪೋರ್ಟ್ ಮಾಡಿ RCBಗೆನೆ ಪ್ರೆಡಿಕ್ಟ್ ಮಾಡಬೇಕು ಅಂತ ಅನ್ಸ್ಬಿಡುತ್ತೆ. ಆದ್ರೆ ನನ್ನ ಪ್ರಕಾರ ಪ್ರೆಡಿಕ್ಟ್ ಹಿಂಗೆ ಆಗೋದು. PBKS PBKS ಅವರು ಟಾಸ್ ನ ವಿನ್ ಆಗ್ತಾರೆ. ಚೂಸ್ ಟು ಬಾಲ್ ಫಸ್ಟ್ ಇದೇನೆ ಆಗೋದು. ಹಾಗೆ ನಮ್ಮ RCB 230 ಮೇಲೆ ಟಾರ್ಗೆಟ್ ನ ಫಿಕ್ಸ್ ಮಾಡ್ತಾರೆ. ಹಾಗೆ ಈ ಸ್ಕೋರ್ ನ ಡಿಫೆಂಡಿಂಗ್ ನ ಮಾಡ್ತಾರೆ. ಡಿಫೆಂಡಿಂಗ್ ನ ಮಾಡಿ ಮೊದಲ ಬಾರಿಗೆ IPL ಟೈಟಲ್ ನ ವಿನ್ ಆಗ್ತಾರೆ. ಇದಂತೂ ನನ್ನ ಪ್ರಿಡಿಕ್ಷನ್. ಹಾಗೆ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. RCB ಫ್ಯಾನ್ಸ್ಗಳು ಈ ವಿಡಿಯೋನ ನೋಡ್ತಾ ಇದ್ರೆ ಪಕ್ಕ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂತ. ಹಾಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಪ್ಯಾಂಥಮ್ ಅವರ್ನ ತಗೋಬಹುದು ಅಂತಾನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ನಾನು ಇಬ್ರು ಹೆಸರು ಹೇಳ್ತೀನಿ. ಇಬ್ರಲ್ಲಿ ಒಬ್ರು ಬರ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್. ಒಂದು ವಿರಾಟ್ ಕೊಹ್ಲಿ ಮತ್ತೆ ಒಂದು ಜೋಸ್ ಹೆಜಲ್ವುಡ್. ಇವರಿಬ್ಬರ ಮೇಲೆ ಡಿಪೆಂಡಿಂಗು. ನೋಡೋಣ ಇವರಿಬ್ಬರಿಗೆ ಒಬ್ರಿಗೆ ಪಕ್ಕ ಪ್ಲೇಯರ್ ಆಫ್ ದ ಮ್ಯಾಚ್ ಬರ್ಬೋದು ಅಂತ. ಹಾಗೆ ನಿಮ್ಮ ಪ್ರಕಾರ ಯಾರಿಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರಲ್ಲದೆ ಇದು ಫೈನಲ್ ಮ್ಯಾಚ್ ಆಗಿರೋ ಕಾರಣ ಪ್ಲೇಯರ್ ಆಫ್ ದ ಮ್ಯಾಚ್ ನ ಒಂದೊಂದ್ಸಲ ಆಪೋಸಿಟ್ ಟೀಮ್ಗೂ ಕೊಟ್ಬಿಡ್ತಾರೆ. ನೋಡೋಣ ಏನಾಗುತ್ತೆ ಅಂತ. ಅದನ್ನಂತೂ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಆದ್ರೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಟ್ ಹೀಗೆ ಇರುತ್ತೆ ನನ್ನ ಪ್ರಕಾರ. ಹಾಗೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ವಂದನೆಗಳು.